ನಮಸ್ಕಾರ ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ಜಯಕರ್ಣ ರಕ್ಷಣಾ ವೇದಿಕೆ ವತಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಇಲ್ಲಿ ಮಳ್ಳು ದಿಣ್ಣೆಯಲ್ಲಿ ಶ್ರೀಯುತರಾದಂತಹ ಅಸ್ಗರ್ ಅವರ ಕಚೇರಿಯಲ್ಲಿ ಮಳ್ಳೂರು ಕಚೇರಿಯಲ್ಲಿ ಈ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಉದ್ಘಾಟನೆಯನ್ನು ಹಿರಿಯ ಆತ್ಮೀಯ ಮಿತ್ರರಾದಂತಹ ಅಲ್ತಾಫ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿರುತ್ತಾರೆ. ಹಾಗೆಯೇ ನಮ್ಮ ಜಯಕರ್ಣ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಜಬೀವುಲ್ಲಾಹ್ ಅವರೇ ಹಾಗೂ ಇದು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಸ್ಗರ್ ಅವರೇ ಹಾಗೂ ಚಾಂದ್ ಪಾಷ ಅವರೇ ಹಾಗೂ ನನ್ನ ಆತ್ಮೀಯ ಯುವ ಮುಖಂಡರುಗಳು ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸುತ್ತಾ, ಇಂದು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಸಂಭ್ರಮದಿಂದ ಸಂತೋಷದಿಂದ ಸವಿಹಿತವಾಗಿ ಎಲ್ಲರೂ ಆಚರಿಸ್ತಾ ಇದ್ದೀವಿ. ಕಾರಣ ಕೇವಲ ಟಿಪ್ಪು ಸುಲ್ತಾನು ಕೇವಲ ಈ ಮುಸ್ಲಿಂ ಬಾಂಧವರಿಗೆ ಅಲ್ಲ, ಅವರು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯ ಕಾರ್ಯವನ್ನು ಮಾಡಿಕೊಟ್ಟಿರುವಂಥ ಒಬ್ಬ ವ್ಯಕ್ತಿ ಅವರು ಟಿಪ್ಪು ಸುಲ್ತಾನ್ ಆಗಿದ್ದಾರೆ. ಇದು ತಮ್ಮೆಲ್ಲರಿಗೂ ತಿಳಿದಂಥ ವಿಚಾರ. ಇದು ಇವತ್ತಿನ ದಿನ ಸಮಾಜದಲ್ಲಿ ರಾಜಕೀಯಕ್ಕೆ ಇದನ್ನು ಬಳಸ್ಕೊಂಡು ಟಿಪ್ಪು ಸುಲ್ತಾನ್ಗೆ ಅವತ್ತು ಮೈಸೂರು ಹುಲಿ ಎಂದತಕ್ಕಂಥ ನಾಮಕರಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಶಸ್ತಿಯನ್ನು ನಮ್ಮ ಯಾರು ಕೊಟ್ಟವರು ಯಾರು ಅವರಿಗೆ ಅದನ್ನು ನಾವು ಹಿನ್ನೆಲೆ ನೋಡಬೇಕಾಗುತ್ತೆ. ಅಂಥ ದೇಶಭಕ್ತ ವ್ಯಕ್ತಿಯನ್ನು ತನ್ನ ಮಕ್ಕಳನ್ನು ಒತ್ತೆ ಇಕ್ಕಿ ಕಾರ್ಯವನ್ನು ವ್ಯವಸ್ಥಿತ ಮಾಡಿಕೊಟ್ಟಿದ್ದಾರೆ. ಇದನ್ನು ಸಹ ಸ್ಮರಿಸಬೇಕಾಗುತ್ತೆ. ಕೇವಲ ನಮ್ಮ ಇವತ್ತಿನ ಸಮಾಜದ ರಾಜಕೀಯಕ್ಕೋಸ್ಕರವಾಗಿ ಬಳಸ್ಕೊಂಡು ಒಬ್ಬ ಧರ್ಮದವರನ್ನು ಈ ಹಿಂಡುತ್ತಾ ಕೆಳಗೆ ವ್ಯವಸ್ಥಿತ ಮಾಡಿಕೊಳ್ಳೋದಕ್ಕೆ ಈ ಒಂದು ಕಾರ್ಯ ಆಗಿದೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಅಂತ ನನಗೆ ಅನಿಸುತ್ತೆ ಆತ್ಮೀಯ ಬಂಧುಗಳೇ. ಆದ್ದರಿಂದ ಈ ಒಂದು ವಿಚಾರವನ್ನು ಎಲ್ಲರಿಗೂ ತಿಳಿದಂಥ ವಿಚಾರಗಳು ಶೃಂಗೇರಿ ಆಗಿರ್ಬೋದು ಅಥವಾ ನಮ್ಮ ಶ್ರೀರಂಗಪಟ್ಟಣ ಆಗಿರ್ಬೋದು, ಟಿಪ್ಪು ಅಕ್ಕಿ ಸ್ಥಾಪನೆ ಮಾಡಿದ್ದಾರೆ. ಈ ರೀತಿ ಒಂದು ಎಲ್ಲ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬ ರಾಜ ಆಗತಕ್ಕಂಥವನು ಕೇವಲ ಒಂದು ಕಡೆಗೇ ನಾವು ಬೋಧನೆ ಮಾಡಿದಾನೆ ಎಲ್ಲ ಕಡೆಗೂ ಅವ್ರು ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇವತ್ತಿನ ರಾಜಕೀಯದವರು ಅಷ್ಟೇ, ಕೇವಲ ಒಬ್ಬರಿಗೆ ವ್ಯವಸ್ಥೆ ಆಗಲ್ಲ, ಎಲ್ಲ ಧರ್ಮದವ್ರಿಗೂ ಅವ್ರು ವ್ಯವಸ್ಥೆ ಮಾಡಿಕೊಡ್ತಾರೆ. ಆ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿರ್ತದೆ. ಎಲ್ಲೋ ಅಲ್ಪ ಸ್ವಲ್ಪ ಆಗಿರ್ಬೋದು, ಆಗಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದನ್ನು ಅತಿರೇಕವಾಗಿ ಮಾಡ್ತಕ್ಕಂಥದ್ದು ವ್ಯವಸ್ಥಿತ ಅಲ್ಲ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸುತ್ತಿದ್ದೇನೆ. ನಮಸ್ಕಾರಗಳು. ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪರಮೇಶ್ ಅವರಿಗೆ ಟಿಪ್ಪು ಸುಲ್ತಾನ್ ಪ್ರಶಸ್ತಿ ಲಭಿಸಿದೆ. ಅವರಿಗೆ ನಮ್ಮ ಸಂಘಟನೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು.